ಒಂದೊಂದು ಕ್ಷೇತ್ರದಲ್ಲೂ ಕೂಡ, ಯಾಕಂದರೆ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಾವು ವೆಸ್ಟ್ ಬೆಂಗಾಲ್ ಉದಾಹರಣೆ ತಗೊಳ್ಬೋದು. ತಮಿಳುನಾಡು ಅಂಥ ಕ್ಷೇತ್ರದಲ್ಲೇ ಅಂಥ ರಾಜ್ಯದಲ್ಲೇ ಹೊಡೆತ ಬಿದ್ದಿದೆ. ಸುಮಾರು ನನಗೆ ಗೊತ್ತಿರೋ ಪ್ರಕಾಶ 22 ಲಕ್ಷ ಮತ ಹೆಚ್ಚು ಕಮ್ಮಿ ಆಗಿರ್ತಕ್ಕಂಥದ್ದು. ಅದು ಕಾರಣ ಬೇಕಾದಷ್ಟು ಇರ್ಬೋದು. ಅದು ಏನೇ ಆಗಲಿ, ನಾವು ಮಾತ್ರ ನಮ್ಮ ಬೂತ್ ಮಟ್ಟದಲ್ಲಿ ಯಾವ ರೀತಿ ನಾವು ಈ ಕಾರ್ಯವನ್ನು ತಗೊಳ್ಬೇಕು ಅಂತ ಹೇಳಿ ಅವ್ರು ಹೇಳ್ತಾರೆ. ಈ ದೇಶದಲ್ಲಿ SIR ಇದು ಮೊಟ್ಟ ಮೊದಲ ಬಾರಿಗೆ ನಡೀತಾ ಇದೆ. 1992ರಲ್ಲಿ ನಡೆದಿದೆ, 82ರಲ್ಲಿ ನಡೆದಿದೆ ಅಂತ ಹೇಳ್ತಾರೆ. ಆಗ ನಡೆದಿರೋದು ಇಂಟೆನ್ಸಿವ್ ರಿವಿಷನ್. ಈ ಎಲೆಕ್ಟರಲ್ ಡೆಮಾಕ್ರಸಿಯನ್ನ, ಚುನಾವಣಾ ಪ್ರಜಾತಂತ್ರವನ್ನ ಗಟ್ಟಿಗೊಳಿಸಬೇಕು ಅಂದ್ರೆ ರಾಜಕೀಯ ಪಕ್ಷಗಳಿಗೆ ಒಂದು ಪಾತ್ರ ಇದೆ. ಯಾರ್ಯಾರಿಗೆ SIR ಡಿಲೀಷನ್ ಆಗಿದೆ ಅವರ ಹೆಸರನ್ನ ಸಂಬಂಧಪಟ್ಟಂತ ಪ್ರಾಧಿಕಾರಿಗಳಿಗೆ ತಿಳಿಸಿ, ಯಾಕಂದ್ರೆ ಅವರ ಪೌರತ್ವ ಪ್ರಶ್ನಾರ್ಹ ಅಂತ ಹೇಳಿದೆ. ಈಗ 2025ರಲ್ಲಿ ಇನ್ನೊಂದು ಎಲೆಕ್ಟರಲ್ ರೋಲ್ ಆಗಿದೆ. ಆ 2025ರ ಎಲೆಕ್ಟರಲ್ ರೋಲಲ್ಲಿ ನಮ್ಮ ಹೆಸರು, ತಂದೆ ಹೆಸರು ಮತ್ತು ಅದು ಯಾವ ಸ್ಪೆಲ್ಲಿಂಗ್ ಇದೆ ಅದೇ ರೀತಿಯಲ್ಲಿ 2002ರ ಮತದಾರರ ಪಟ್ಟಿಯಲ್ಲಿ ಇರಬೇಕು. ಈ ತರ ಇತ್ತು. ದಿಸ್ ವಾಸ್ ಫಸ್ಟ್ ಎಲೆಕ್ಷನ್ ಪೋಲಿಂಗ್ ಬೂತ್. ಪಶ್ಚಿಮ ಬಂಗಾಳದಲ್ಲಿ ಮಾಡೋದು 6,000 ಹೆಕ್ಟೇರ್ ಮಾಡ್ತಾರೆ. ಕೇರಳದಲ್ಲಿ ಹಾಗಾದ್ರೆ ಎಲ್ಲರಿಗೂ ಕೂಡ ಅವರಿಗೆ ಪರ್ಮನೆಂಟ್ ರೆಸಿಡೆನ್ಸಿಯಲ್ ಕಾರ್ಡ್ ಕೊಟ್ಟು ಶಾಶ್ವತ ನಿವಾಸ ದೃಢೀಕರಣ ಪತ್ರ 5 ಕಡೆ ಅಪಾಯಗಳು ಮಾಡಿಕೊಂಡು ವಾಹನ ಜನರನ್ನ ಮಾಡಿ ಪ್ರತಿ ಇದರಲ್ಲೂ ಕೂಡ ಜನಜಾಗೃತಿ ಮಾಡಬೇಕು. ಪ್ರಶ್ನೆ ಯಾವ ಉದ್ಭವ? ನೀವು BLS ಸರಿ ಇದ್ರೆ ಸಿಟೀಸ್ ಅಲ್ಲಿ ನಿಮಗೆ 30% 20% ಶಿವಮೊಗ್ಗ ಜಿಲ್ಲೆಯಲ್ಲಿ 10% ಸಿಟಿಟ್ ಆಗಿದೆ ಅಂದ್ರೆ ನನ್ನ ಸ್ವರ್ಗದ ನಾನು ಅದಕ್ಕೆ ಹೋಗಿ ಈಗಲೇ ಬರ್ಕೊಡ್ತಿದ್ದೀನಿ. ನನ್ನ ಸ್ವರ್ಗದ 1% ಆಗ್ಬೋದು. ಬಟ್ ಈ ಕಾಂಟ್ರಿಬ್ಯೂಟ್ ಮಾಡೋದು 20% ನಿಮ್ಮ ಸಿಟಿಯಲ್ಲಿ ಇರುತ್ತೆ. ನೀವು ಹುಷಾರಾಗಿ ಹಳ್ಳಿಯಲ್ಲಿ ಸಿಗಲ್ಲ. ಹಳ್ಳಿಯಲ್ಲಿ ನಾವು ನಾವೆಲ್ಲ ಮಾಡ್ಕೊಳ್ತೀವಿ.